ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್. ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ನಾವು ಲಿಕ್ವಿಡ್ ಆಗಿರೋದನ್ನು ಅಥವಾ ಹಣ್ಣುಗಳನ್ನು, ಜ್ಯೂಸ್ಗಳನ್ನು ಜಾಸ್ತಿ ಪ್ರಿಫರ್ ಮಾಡ್ತೀವಿ ಅನ್ಕೋತೀನಿ ಎಲ್ಲರೂ. ಸೊ ನನಗಂತೂ ಇತ್ತೀಚೆಗೆ ಚಪಾತಿ ಅಥವಾ ದೋಸೆ ಈ ಥರ ರಫ್ ಆಗಿರೋದು ಏನೇ ತಿನ್ನಬೇಕಂದ್ರೂ ಮನಸ್ಸೇ ಬರಲ್ಲ. ಸ್ವಲ್ಪ ಅನ್ನ, ತಿಳಿ ಸಾರು ಅಥವಾ ಏನಾದರೂ ತುಂಬ ಮೆತ್ತಗೆ ಉಪ್ಪಿಟ್ಟು, ಅವಲಕ್ಕಿನೋ ಆ ಥರ ಒಂದು ಸ್ವಲ್ಪ ತಿನ್ನಬೇಕು ಅನ್ನೋದು ಜಾಸ್ತಿ ಕ್ರೇವಿಂಗ್ ಆಗ್ತಾ ಇರುತ್ತೆ. ಜೊತೆಗೆ ಹಣ್ಣು, ಸ್ವಲ್ಪ ಜ್ಯೂಸು ಈ ಥರದ್ದೆಲ್ಲ ಜಾಸ್ತಿ ಬೇಕು ಅನಿಸುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಇವತ್ತು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟಾದ ನಂತರ ಹೋಗ್ಬಿಟ್ಟು ಒಂದು ಸ್ವಲ್ಪ ಹಣ್ಣುಗಳನ್ನ, ತರಕಾರಿಗಳನ್ನ ತಂದಿಟ್ಕೊಂಡೆ. ಇಲ್ಲಿ ಈಗ ದ್ರಾಕ್ಷಿ ಸೀಸನ್ ಅಲ್ವಾ, ದ್ರಾಕ್ಷಿನ ತಂದಿಟ್ಕೊಂಡು, ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಸ್ಟ್ರಾಬೆರಿ ಅಂದರೆ ಇಷ್ಟ. ಸೊ ಇಲ್ಲಿ ದ್ರಾಕ್ಷಿ ಹಾಗೂ ಸ್ಟ್ರಾಬೆರಿ ಎರಡನ್ನೂ ಬೇರೆ ಬೇರೆಯಾಗಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು 10 ನಿಮಿಷ ನೆನೆ ಇಡೋಣ ಅಂತ ಬಿಡ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಶುಗರ್ ಇಲ್ಲದೆ ಬರೀ ಸ್ಟ್ರಾಬೆರಿ, ಹಾಲು ಮತ್ತು ಹನಿನ ಹಾಕ್ಬಿಟ್ಟು, ಜೇನುತುಪ್ಪನ ಹಾಕ್ಬಿಟ್ಟು ಮಾಡೋಣ ಅಂತ. ಗೊತ್ತಿಲ್ಲ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ, ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರೋಣ. ಸ್ಕೂಲಿಂದ ಬಂದಾದ ನಂತರ ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ. ಸೊ ಯೂಶ್ವಲಿ ಡ್ಯಾನ್ಸ್ ಕ್ಲಾಸಿಗೆ ಹೋಗೋ ಮುಂಚೆ ಸ್ವಲ್ಪ ಹಠ ಮಾಡ್ತಾಳೆ, ಅಮ್ಮ ನಾನು ಆಟ ಆಡಬೇಕು ಪ್ಲೀಸ್, ಇನ್ನೊಂದು ದಿನ ಹೋಗ್ತೀನಿ ಅಂತ. ವಾರದಲ್ಲಿ 2 ದಿನ ಇರೋದು ಕ್ಲಾಸ್ ಅವಳಿಗೆ. ಸೊ ಹಾಗೋ ಹೀಗೋ ಏನಾದರೂ ಒಂದು ಮಾಡಿ ಮೋಟಿವೇಟ್ ಮಾಡಬೇಕು ಅಲ್ವಾ ಮಕ್ಕಳಿಗೆ. ಒಂದು ಟ್ಯಾಲೆಂಟ್ ಅಂತ ಇರಲಿ ಮುಂದೆ ಲೈಫಲ್ಲಿ. ನಮಗೆಲ್ಲ ಏನೂ ಇಲ್ಲ ಹೇಳ್ಕೊಳ್ಳೋಕ್ಕೆ. ಇವಾಗ ಆಫೀಸಲ್ಲೆಲ್ಲ ನಿಮ್ಮದೆಲ್ಲ ಏನು ಟ್ಯಾಲೆಂಟ್ ಇದೆ, ಬನ್ನಿ ಮುಂದೆ ಒಂದು ಏನಾದರೂ ನಿಮ್ಮ ಟ್ಯಾಲೆಂಟ್ನ ತೋರಿಸಿ ಅಂದರೆ, ನಮ್ಮಲ್ಲಿ ಏನು ಆ ಥರ ನಾವೇನು ಕಲ್ತಿರಲಿಲ್ಲ. ಸೊ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಆಗಬಾರ್ದು, ಹೇಳ್ಕೊಳ್ಳೋಕ್ಕೆ ಅಂತ ಒಂದು ಟ್ಯಾಲೆಂಟ್ ಇರಲಿ ಅಂತ ಡ್ಯಾನ್ಸ್ ಕ್ಲಾಸ್, ಭರತನಾಟ್ಯಂ ಕ್ಲಾಸಿಗೆ ಹಾಕಿದ್ದೀನಿ. ಸೊ ಹೋಗ್ತಾಳೆ, ಪರವಾಗಿಲ್ಲ, ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ ಇತ್ತೀಚೆಗೆ. ಹಾಗೆ ಸ್ವಲ್ಪ ಹಠನೂ ಇರುತ್ತೆ ಅವಳಿಗೆ. ಇವಾಗ 8.5 years, 8.5 ವರ್ಷ. ಅವಳು ಬೆಳ್ದಂಗೆಲ್ಲಾನು ಸ್ವಲ್ಪ ತಿಳುವಳಿಕೆನೂ ಬರ್ತಾಯಿದೆ. ಜೊತೆಯಾಗಿ ಮನೇಲಿ ಎಲ್ಲರೂ ತುಂಬ ಅವಳನ್ನ ಲಾಡ್ ಮಾಡೋದ್ರಿಂದ ಸ್ವಲ್ಪ ಹಠನೂ ಜಾಸ್ತಿ ಆಗ್ತಾ ಇರುತ್ತೆ. ನಾನು ಹಂಗಾಗಿ ಒಂದು ಸ್ವಲ್ಪ ಪನಿಷ್ ಮಾಡೋಕ್ಕೆ ಅವಳಿಗೆ ಚಾಕ್ಲೇಟು ಅದು ಇದು ಏನಾದರೂ ತಂದಿರೋದನ್ನು ಬಚ್ಚಿಡ್ತೀನಿ, ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಆದರೆ ಆಗೋದೇ ಇಲ್ಲ. ಯಾರಾದರೂ ಒಬ್ಬರು ಮನೇಲಿ ಅವ್ರ ಅಜ್ಜಿ ಅಥವಾ ನನ್ನ ಹಸ್ಬೆಂಡ್ ಅವಳಿಗೆ ಹೊರಗಡೆ ಹೋಗಿ ತಿನ್ಸ್ಕೊಂಡು ಬಂದುಬಿಡ್ತಾರೆ. ಸೊ ಹಾಗಾಗಿ ನನಗೆ ಡಿಸಿಪ್ಲಿನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇಲ್ಲಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇದನ್ನು ಫ್ರಿಜ್ ಒಳಗಡೆ ಇಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ಅವಳು ಬರೋದ್ರೊಳಗಾಗಿ ಒಂದು ಸ್ವಲ್ಪ ತಣ್ಣಗಾದರೆ ಒಳಗೂ ಕುಡಿಯೋಕ್ಕೆ ಸ್ವಲ್ಪ ಖುಷಿಯಾಗುತ್ತೆ. ಸೊ ಇಲ್ಲಿಗೆ ನನ್ನ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.